ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ ಮತ್ತೊಂದು ರಸ್ತೆ ಗಲಾಟೆ. ಸೋಮವಾರ ಸಂಜೆ ನಡೆದ ಒಂದು ಕಳವಳಕಾರಿ ಘಟನೆ ಸಾರ್ವಜನಿಕರಲ್ಲಿ ಆಕ್ರೋಶವನ್ನ ಉಂಟು ಮಾಡಿದೆ. ಪ್ರಾಧ್ಯಾಪಕರೊಬ್ಬರು ರಸ್ತೆಗೆ ಕಸ ಹಾಕುತ್ತಿದ್ದವರಿಗೆ ತಡೆ ನೀಡಿದ ಕಾರಣ ಮೂವರು ವ್ಯಕ್ತಿಗಳು ಅವರ ಮೇಲೆ ಹಲ್ಲೆ ನಡೆಸಿದ್ದಾರೆ ಎಂದು ಆರೋಪಿಸಲಾಗಿದೆ. ಪ್ರಾಧ್ಯಾಪಕರಾದ ಡಾಕ್ಟರ್ ಗುಪ್ತಾ ಅವರು ತಮ್ಮ ಬೈಕ್ನಲ್ಲಿ ಹೋಗುತ್ತಿದ್ದಾಗ ಮೂವರು ಕಾರಿನಿಂದ ಪ್ಲಾಸ್ಟಿಕ್ ಗ್ಲಾಸ್ಗಳನ್ನ ರಸ್ತೆಗೆ ಎಸೆಯುತ್ತಿದ್ರು. ಅವರು ಈ ಕೃತ್ಯವನ್ನ ತಡೆದ ತಕ್ಷಣ ಅದರಲ್ಲಿದ್ದ ಒಬ್ಬರು ಪ್ರಾಧ್ಯಾಪಕರ ಮೇಲೆ ಹಲ್ಲೆ ನಡೆಸಿದ್ದಾರೆ ಎಂದು ತಿಳಿಸಿದ್ದಾರೆ. ಘಟನೆ ನಡೆದ ತಕ್ಷಣವೇ ಅವರು ಪೊಲೀಸರಿಗೆ ಕರೆ ಮಾಡಿದ್ದು, ಪೊಲೀಸರು ಸ್ಥಳಕ್ಕೆ ಧಾವಿಸಿ ಗಾಯಗೊಂಡ ಪ್ರಾಧ್ಯಾಪಕರನ್ನ ಆಸ್ಪತ್ರೆಗೆ ದಾಖಲಿಸಿದ್ದಾರೆ. ನಂತರ ಪ್ರಕರಣವನ್ನ ಕುಮಾರಸ್ವಾಮಿ ಲೇಔಟ್ ಪೊಲೀಸ್ ಠಾಣೆಗೆ ವರ್ಗಾಯಿಸಲಾಗಿದೆ. ಹಲ್ಲೆ ನಡೆಸಿದ ಮೂವರ ವಿರುದ್ಧ ಎಫ್ಐಆರ್ ದಾಖಲಿಸಲಾಗಿದ್ದು, ಡಾಕ್ಟರ್ ಗುಪ್ತಾ ಅವರಿಗೆ ಮುಖಕ್ಕೆ ಗಾಯಗಳಾಗಿದ್ದು ತಮ್ಮ ಅಳಲನ್ನ ವಿವರವಾಗಿ ವಿಡಿಯೋ ಮೂಲಕ ತೋಡಿಕೊಂಡಿದ್ದಾರೆ. ये देखो कल शाम को क्या किया, JHBCS लेआउट पार्क के सामने गाड़ी से ड्राइविंग करते करते कचरा फेंक रहा है, रोड पे ग्लास वगैरह फेंक रहा है. बाइक स्किड कर सकता मेरा, इसीलिए मैंने प्रोटेस्ट किया कि ऐसा मत फेंको. 3 आदमी गाड़ी से निकल के मेरे को पिटाई करने लग गया. हेलमेट से घुसा मार दिया. 2 आदमी 2 हाथ पकड़ रहा है, तीसरा आदमी पिटाई कर रहा है. बैंगलोर जिसको सेफेस्ट सिटी मानते थे 20-30 साल पहले, आज देखो क्या हो गया. सेफेस्ट सिटी बोल के सब आके यहाँ पे काम कर रहा है, इतना अच्छा हो रहा है, लेकिन बैंगलोर का नाम खराब कर रहा है ये लोग. पुलिस में तो कंप्लेंट तो दे दिए, एफआईआर तो लॉन्च हो गया, आज आ जाएगा एफआईआर का कॉपी, लेकिन ये एक्शन तो चाहिए. ऐसा गुंडागर्दी एक्सेप्टेबल नहीं है. ಇದು ಇತ್ತೀಚೆಗೆ ಬೆಂಗಳೂರು ನಗರದಲ್ಲಿ ನಡೆದ 2ನೇ ರಸ್ತೆ ಹಲ್ಲೆ ಪ್ರಕರಣವಾಗಿದ್ದು, ಸಾರ್ವಜನಿಕರ ಸುರಕ್ಷಿತ ಮತ್ತು ಸಹಿಷ್ಣುತೆಯ ಬಗ್ಗೆ ಗಂಭೀರ ಚಿಂತೆಯನ್ನ ಉಂಟು ಮಾಡಿದೆ. ಇಂತಹ ಘಟನೆಗಳು ಪದೇ ಪದೇ ನಡೆದರೆ ನಮ್ಮ ಹೆಸರಾಂತ ಬೆಂಗಳೂರಿನ ಸುವ್ಯವಸ್ಥೆ ಬಗ್ಗೆ ಜನರು ಆತಂಕವನ್ನ ವ್ಯಕ್ತಪಡಿಸುವ ಹಾಗೆ ಆಗಿದೆ.